ಹಾಯ್, ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಪ್ರೀತಿಯ ಕೀರ್ತನ. ಇವಾಗ ಚಂದ್ರಶ್ರೀ ಮೇಡಮ್ ಅವ್ರ ಹತ್ರ ಸೋಲಾರ್ ವಾಟರ್ ಬಾಟಲ್ ಬಗ್ಗೆ ಡೀಟೇಲ್ಸ್ ತಗೋಣ. ಅದನ್ನ ಹೆಂಗ್ ಯೂಸ್ ಮಾಡೋದು, ಅದ್ರ ಬಗ್ಗೆ ಏನೇನ್ ಯೂಸ್ ಆಗುತ್ತೆ, ಎಲ್ಲ ಇನ್ಫಾರ್ಮೇಶನ್ ಚಂದ್ರಶ್ರೀ ಮೇಡಮ್ ಅವ್ರ ಹತ್ರ ತಿಳ್ಕೊಳ್ಳೋಣ. ಹಾಯ್ ಕೀರ್ತನ. ಹಲೋ, ವೆಲ್ಕಮ್ ಟು ದ ಚಾನೆಲ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರುವ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಕೃತಜ್ಞತೆಗಳು ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ದಿನ ನಿಮ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೋಲಾರ್ ವಾಟರ್ ಬಾಟಲ್ ಹೇಗೆ ಉಪಯೋಗ ಮಾಡಬೇಕು, ಅದ್ರ ಯೂಸಸ್ ಏನು ಅಂತ ಟೂ ಟೈಪ್ಸ್ ಆಫ್ ಸೋಲಾರ್ ವಾಟರ್ ಟೆಕ್ನಿಕ್ಸ್ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಸೋಲಾರ್ ವಾಟರ್ ಬಾಟಲ್ ನಿಮ್ಗೆ ಎಲ್ಲಾ ಕಡೆ ಆನ್ಲೈನ್ ಅಲ್ಲಿ ಸಿಗತ್ತೆ. ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ನೀವು ಆರ್ಡರ್ ಮಾಡ್ಕೋಬಹುದು. ಅಥವಾ ನಮ್ಮ ಆಫೀಸ್ ಅಲ್ಲಿ ಕೂಡ ನಿಮ್ಗೆ ನಾವು ಆಲ್ರೆಡಿ ಪರ್ಸನಲ್ ಆಗಿ ಹೀಲ್ ಮಾಡಿ ಇಟ್ಟಿರುವ ಒಂದು ಸೋಲಾರ್ ಬಾಟಲ್ಸ್ ನಿಮ್ಗೆ ಸಿಗತ್ತೆ. ಸೊ ನೀವು ತಗೋಬಹುದು. ಅಂಡ್ ಫಸ್ಟ್ ಇದನ್ನ ಏನ್ ಮಾಡ್ಬೇಕು, ಫಸ್ಟ್ ಸ್ಟೆಪ್ ಬಂದು ನಿಮ್ಗೆ ಆರೋಗ್ಯಕ್ಕೆ, ಯಾಕಂದ್ರೆ ಎಲ್ಲರೂ ಹೇಳ್ತಾರಲ್ವಾ ಆರೋಗ್ಯನೇ ಮುಖ್ಯ ಅಂತ. ಸೊ ಹೆಲ್ತ್ ಈಸ್ ವೆಲ್ತ್, ಹೆಲ್ತ್ ಚೆನ್ನಾಗಿದ್ರೆ ವೆಲ್ತ್ ಅನ್ನೋದು ಬರುತ್ತೆ ಅಂತ ಎಲ್ಲರ ಒಂದು ನಂಬಿಕೆ. ಸೊ ಈ ಹೆಲ್ತ್ ಗಾಗಿ ನೀವು ಹೆಂಗೆ ಮಾಡ್ಬೇಕು ಅಂದ್ರೆ, ಈ ಸೋಲಾರ್ ವಾಟರ್ ಬಾಟಲ್ ಅಲ್ಲಿ ಫುಲ್ ವಾಟರ್ ನ ಫುಲ್ ಅಪ್ ಮಾಡಿ, ಫಿಲ್ ಮಾಡ್ಬಿಟ್ಟು ಸನ್ ಲೈಟ್ಗೆ, ಅಂದ್ರೆ ಅರ್ಲಿ ಸನ್ರೈಸ್ ಆಗತ್ತಲ್ಲ, ಲೈಕ್ 7 to 11:30, 12 noon ಒಳಗಡೆ ಬಿಸಿಲಲ್ಲಿ ಇಡಿ 1 hour ಚಾರ್ಜ್ ಮಾಡ್ಬೇಕು. ಈ ವಾಟರ್ ನ ನೀವು ಇದ್ರಲ್ಲಿ ಸ್ಟೋರ್ ಮಾಡಿರೋ ವಾಟರ್ ನ, ಈ ಬಾಟಲ್ ನ ನೀವು ತಗೊಂಡು ಹೋಗಿ 12 o'clock ಒಳಗಡೆ 1 hour ಚಾರ್ಜ್ ಮಾಡಿ ಸಾಕು. ಚಾರ್ಜ್ ಆಗತ್ತೆ. ಆಗ ಕಂಪ್ಲೀಟ್ ಸೋಲಾರ್, ಒಂದು ಸೂರ್ಯನ ಕಿರಣಗಳನ್ನ, ಸೂರ್ಯನ ಎನರ್ಜಿಸ್ ನ ಈ ನೀರು ಅಬ್ಸರ್ವ್ ಮಾಡಿರುತ್ತೆ. ಯಾಕೆಂದ್ರೆ ವಾಟರ್ ಹ್ಯಾಸ್ ಮೆಮೊರಿ ಅಂತ ಈಗಾಗಲೇ ಡಾಕ್ಟರ್ ಎಮ್ಯಾಟೋ ಅವರು ಪ್ರೂವ್ ಮಾಡಿದ್ದಾರೆ, ಸೈಂಟಿಸ್ಟ್. ಎವ್ರಿ ಡ್ರಾಪ್ ಆಫ್ ವಾಟರ್ ಹ್ಯಾಸ್ ಇಟ್ಸ್ ಓನ್ ಎನರ್ಜಿ, ವೈಬ್ರೇಷನ್ಸ್, ಫ್ರೀಕ್ವೆನ್ಸಿ. ಅಂಡ್ ನಾವ್ ಏನ್ ಹೇಳಿದ್ರು ಅದು ಕೇಳಿಸ್ಕೊಳ್ಳೋ ಒಂದು ಶಕ್ತಿ ಇರತ್ತೆ ನೀರಿಗೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಈ ವಾಟರ್ನ, ಚಾರ್ಜ್ ಆದ ವಾಟರ್ನ ತಗೊಂಡ್ಬಂದು ನೀವು ನಿಮ್ಮ ರೂಮ್ ಅಲ್ಲೋ ಅಥವಾ ಎಲ್ಲ ಒಂದ್ ಕಡೆ ಇಟ್ಕೊಂಡಾದ್ಮೇಲೆ ನೀವು ಕುಡೀರಿ. ನೀರು ಕುಡಿಬಹುದು. ಒಂದು ಕುಡಿಯೋವಾಗ ಏನ್ ಹೇಳ್ತೀರಾ, ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಏನಿದೆಯೋ ಅದು ಆಲ್ರೆಡಿ ಕ್ಯೂರ್ ಆಗಿದೆ ಅಂತ ಅಫರ್ಮೇಶನ್ ಹೇಳ್ಕೊಂಡು, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ ಅಂತ ಹೇಳ್ಕೊಂಡು ಕುಡಿಯಿರಿ. ಅಥವಾ ಇನ್ನ ಒಂದು ಮಾಡ್ಬೋದು, ರೌಂಡ್ ಆಗಿ ಯೆಲ್ಲೋ ಕಲರ್ ಪೇಪರ್ನ ಕಟ್ ಮಾಡಿ ಅಲ್ಲಿ ನಿಮ್ಮ ಒಂದು ಆರೋಗ್ಯದ ಸಮಸ್ಯೆ ಏನಿದೆಯೋ ಅದನ್ನ ಇಲ್ಲಿ ಬರ್ದ್ಬಿಟ್ಟು, ಅದು ಆಲ್ರೆಡಿ ಕ್ಯೂರ್ ಆಗಿದೆ, ನಾನು ತುಂಬಾ ಸುಲಭವಾಗಿ ಈ ಅನಾರೋಗ್ಯದಿಂದ ಪಾರಾಗಿದ್ದೀನಿ, ಅಥವಾ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ ಅಂತ ನೀವೊಂದು ಅಫರ್ಮೇಶನ್ ಮಾಡಿ ಈ ನೀರ್ನ, ಅದು ಆಲ್ರೆಡಿ ಆ ಹೆಲ್ತ್ ಇಶ್ಯೂಸ್ ಹೋಗಿದೆ ಅನ್ನೋ ರೀತಿ ನೀವು ವಿಜುವಲೈಸ್ ಮಾಡ್ತಾ ಕುಡಿತಾ ಹೋಗಿ ನೋಡಿ. ಆಫ್ಟರ್ 21 days ನಿಮ್ಮಲ್ಲಿ ಡೆಫಿನೆಟ್ಲಿ ಚೇಂಜಸ್ ಅನ್ನೋದು ಕಾಣಿಸುತ್ತೆ. ಯಾಕಂದ್ರೆ ಸೂರ್ಯ ಅನ್ನೋದು ನಮ್ಗೇನು, ಭೂಮಿ ಮೇಲೆ ಪ್ರತ್ಯಕ್ಷವಾದ ದೇವರು ಅಂತೀವ. ಅವರ ಒಂದು ಡೈರೆಕ್ಟ್ ಎನರ್ಜಿಸ್ ನಾವು ಇಲ್ಲಿ ನೀರಿಗೆ ಚಾರ್ಜ್ ಮಾಡಿ ಅದನ್ನ ನಾವು ಕುಡಿತಾ ಇದ್ದೀವಿ. ಈ ಒಂದು ಟೆಕ್ನಿಕ್ ನ ನೀವು ಎಲ್ಲರೂ, ಆರೋಗ್ಯ ಸಮಸ್ಯೆಗಳಿರೋರು ನೀವು ಮಾಡ್ಕೋಬಹುದು. ಕೀರ್ತನ, ಅರ್ಥ ಆಯ್ತಲ್ವಾ ಹೇಗೆ ಯೂಸ್ ಮಾಡ್ಬೇಕು ಏನು ಅಂತ? ಸೊ ಇನ್ನೊಂದು ನೆಕ್ಸ್ಟ್ ಟೆಕ್ನಿಕ್ ಬಂದು, ನೀವು ನಿಮ್ಮ ಒಂದು ಕೋರಿಕೆಗಳನ್ನ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ಅಂತ. ಸೊ ಏನ್ ಮಾಡ್ಬೇಕು, ಪೇಪರ್ಸ್ ನೀವು ಪಿರಮಿಡ್ ಶೇಪ್ ಅಲ್ಲಾದ್ರೂ ಕಟ್ ಮಾಡ್ಕೊಳ್ಳಿ ಬಾಟಲ್ ಮೇಲೆ, ಅಥವಾ ರೌಂಡ್ ಆದ್ರೂ ಕಟ್ ಮಾಡ್ಕೋಬಹುದು. ಕಟ್ ಮಾಡ್ಕೊಂಡು ಅಲ್ಲಲ್ಲಿ ಸ್ಟಿಕ್ ಮಾಡ್ಕೊಳ್ಳಿ. ಒಂದು ಎಷ್ಟು ಅಥವಾ 3 ತಗೊಳ್ಳಿ ಸಾಕು ಮಿನಿಮಮ್. ಲೈಕ್ ಹೆಂಗ್ ತಗೊಂತೀರಾ ಕೋರಿಕೆಗಳು ಅಂದ್ರೆ, ಕೆರಿಯರ್ ವೈಸ್ ಒಂದು, ಹೆಲ್ತ್ ವೈಸ್ ಒಂದು ತಗೋಬಹುದು, ಅಂಡ್ ರಿಲೇಷನ್ ವೈಸ್, ಅಥವಾ ಮನಿ ಪ್ರಾಬ್ಲಮ್ ಇರೋರು ಮನಿದು ಬೇಕು, ಇಷ್ಟು ಇದಿರ್ಬೇಕು ಅಂತ, ಅಥವಾ ಪ್ರಮೋಷನ್ ಬರ್ಬೇಕು ಅಂತ, ಜಾಬ್ ಬರ್ಬೇಕು ಅಂತ, ಅಥವಾ ಮದುವೆ ಸೆಟ್ ಆಗ್ಬೇಕು ಅಂತ, ಏನೇನೋ ಹಲವಾರು ಕೋರಿಕೆಗಳಿರುತ್ತಲ್ಲ, ಆ ಕೋರಿಕೆಗಳನ್ನ ಒಂದು 3 ತಗೊಳ್ಳಿ. ಸೊ ಆ 3ನ ಇಲ್ಲಿ ಬರ್ಕೊಂಡು ಸ್ಟಿಕ್ ಮಾಡ್ಕೊಳ್ಳಿ. ಪ್ರತಿದಿನ ಈ ನೀರ್ನ ನೀವು ಕುಡಿಯೋಕ್ ಮುಂಚೆ ಅಫರ್ಮೇಶನ್ ಮಾಡಿ. ಅಂದ್ರೆ ಜಾಬ್ ಟ್ರೈ ಮಾಡ್ತಾ ಇರೋರು, ನನಗೆ ತುಂಬಾ ಸುಲಭವಾಗಿ, ವೇಗವಾಗಿ ಈ ಜಾಬ್ ಅನ್ನು ನಾನು ಪಡೆದಿದ್ದೀನಿ ಅಂತ ಹೇಳ್ಕೊಂಡು ಈ ನೀರ್ನ ಕುಡೀರಿ. ನೆಕ್ಸ್ಟ್ ಮ್ಯಾರೇಜ್ ಅಷ್ಟೇ, ಮ್ಯಾರೇಜ್ ಆಲ್ರೆಡಿ ಸೆಟ್ ಆಗಿ ಮದುವೆ ಆಗಿದೆ ಅನ್ನೋ ತರ ನೀವು ವಿಜುವಲೈಸ್ ಮಾಡ್ತಾ, ಅಫರ್ಮೇಶನ್ ಹೇಳ್ತಾ ಈ ನೀರ್ನ ಕುಡಿಯೋದ್ರಿಂದ ನಾವು ಸೋಲಾರ್ ವಾಟರ್ ಬಾಟಲ್ ತುಂಬಾ ತುಂಬಾ ಯೂಸ್ ಇದೆ. ಡೆಫಿನೆಟ್ಲಿ ಮಾಡಿ. ಅಂಡ್ ಹೋಪೋನೋ ಕೂಡ ಪ್ರೇಯರ್ ಇದೆಯಲ್ಲ, ಆ ಪ್ರೇಯರ್ ಈ ಟೆಕ್ನಿಕ್ ಮಾಡಕ್ ಮುಂಚೆ, ಈ ನೀರು ಕುಡಿಯೋಕ್ ಮುಂಚೆನೂ ಈ ಬಾಟಲ್ ನ ಹೀಲ್ ಮಾಡಿ
ಕುಡಿಬೇಕು. ಚಾರ್ಜ್ ಮಾಡ್ತೀರಲ್ಲ, ಚಾರ್ಜ್ ಮಾಡಿ ಬಂದ ಮೇಲೆ ಇದನ್ನ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅನ್ನೋದು ಹೋಪೋನೋಪೋನೋ ಪ್ರೇಯರ್. ಸೊ ಈ ಪ್ರೇಯರ್ ನ ನೀವು ಒಂದು 6 ಬಾರಿ ಅಥವಾ 11 ಬಾರಿ ಹೇಳ್ಕೊಂಡು ಕುಡಿಯಿರಿ. ಡೆಫಿನೆಟ್ ಆಗಿ ನಿಮ್ಗೆ 21 ಡೇಸ್ ಅಲ್ಲಿ ಲಿಟಿಲ್ ಬೈ ಲಿಟಿಲ್, ಡೇ ಬೈ ಡೇ ಚೇಂಜಸ್ ಅನ್ನೋದು ನಿಮ್ಮ ಜೀವನದಲ್ಲಿ, ನಿಮ್ಮ ಹೆಲ್ತ್ ಅಲ್ಲಿ, ನಿಮ್ಮ ವೆಲ್ತ್ ಅಲ್ಲಿ, ದುಡ್ಡಿನ ವಿಷಯದಲ್ಲಿ ಎಲ್ಲದ್ರಲ್ಲೂ ನೀವು ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನ ನಿಮ್ಮ ಏನಾರ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ ಮುಂದೆ ಬಂದು ಚಂದನಶ್ರೀ ಮೇಡಮ್ ಅವ್ರ ಹತ್ರ ಕ್ವಶನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.